ಶ್ರದ್ಧಾ, ಸ್ಮೈಲ್ ಪ್ಲೀಸ್. ನಗ್ನಗ್ತಾ ಇರಬಾರ್ದಾ? ಇದ್ದಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಶ್ರದ್ಧಾ, ಭುವನ್ ಬಂದ್ಬಿಟ್ರಾ? ಹಾ ಅಜ್ಜಿ, ಬಂದ್ವಿ. ಸರಿ ಸರಿ, ಬನ್ನಿ ಬನ್ನಿ. ನಾನು ಅಲ್ಲೇ ಉಳ್ಕೋಣ ಅಂತ ಎಷ್ಟು ಒತ್ತಾಯ ಮಾಡಿದ್ರು ಕೇಳಲೇ ಇಲ್ಲ ಶ್ರದ್ಧಾ. ಹೋಗೋಣ ಭುವನ್ ಅಂತ ಕೂತ್ಬಿಟ್ಲು. ಅರೆ ಯಾಕಮ್ಮ, ಇರುತ್ತಾನೆ ಆರಾಮಾಗಿ. ಇಲ್ಲ ಅಜ್ಜಿ, ಬರೋಣ ಅನಿಸ್ತು. ಶ್ರದ್ಧಾ, ನೀನ್ ನಿಜವಾಗ್ಲೂ ಒಂಥರಾದ ಹುಡುಗಿಯಮ್ಮ. ಎಲ್ಲ ಹೆಣ್ಮಕ್ಳು ತವ್ರ ಮನೆ ಅಂತ ತವ್ರ ಮನೆಯಲ್ಲೇ ಉಳ್ಕೊಂಡ್ರೆ ನೀನ್ ಗಂಡನ ಮನೇನ ಇಷ್ಟಪಟ್ಟು ಇಲ್ಲಿಗೆ ಬಂದಿದ್ಯಾ. ಏನ್ ಹೇಳಲ್ಲ ನಿನ್ಗೆ, ಹುಚ್ಚ ಹುಡುಗಿ. ಸರಿ ಸರಿ, ಭುವನ್ ಕುಡಿಯೋದಕ್ಕೆ ಏನಾದ್ರು ಕೊಡ್ಲೇನಪ್ಪ? ಇಲ್ಲ ಏನು ಬೇಡ. ಓ, ರಾಕ್ ಸ್ಟಾರ್ ಭುವನ್ ಅವರು ಬರ್ಬೇಕು. ಊರ್ಮಿಳ ಹೇಗಿತ್ತು ಅತ್ತೆ ಮನೆಯಲ್ಲಿ ಉಪಚಾರ ಎಲ್ಲ? ಓ, ಅದು ಏನ್ ಕೇಳ್ತೀಯ ಅವ್ರನ್ನ? ರಾಜೋಪಚಾರ, ಭೂರಿ ಭೋಜನ. ಆಹಾ, ಅಬ್ಬಬ್ಬ, ಅದ್ಭುತ ಅದ್ಭುತ. ಓ, ಹಾಗಾದ್ರೆ ಭರ್ಜರಿ ಸಂಭ್ರಮ ಅನ್ನು ಪಡ್ಕೊಂಬಂದಿರ್ಬೇಕಪ್ಪ ಇಂಥ ಪುಣ್ಯ ಮಾಡೋಕೆ. ಅಲ್ವಾ ಅವ್ರಮಿ? ನಾನು ಅದೇ ಅನ್ಕೊಂತಾ ಇದ್ದೆ. ಅದೇನ್ ಸಂಭ್ರಮ ಅಂದ್ರೆ ಇರ್ಲಿ ಬಿಡು, ಅದನ್ನ ಹೇಳಕ್ಕೆ ಪದಗಳೇ ಸಾಲದು. ಅರೆ ಶ್ರದ್ಧಾ, ನೀನ್ ಹುಟ್ಬಿಟ್ಟೆ. ನಾವಿಬ್ರು ಇಲ್ಲಿ ಮಾತಾಡ್ತಾ ಇದೀವಿ, ಒಂದ್ ಮಾತು ಹೇಳದೆ ಉತ್ತರನು ಕೊಡದೆ ಅದೇನ್ ರೈಟ್ ಹೇಳ್ಬಿಟ್ಟಿಯಲ್ಲ. ಅಲ್ವಾ ಭುವನ್, ನಿನ್ ಹೆಂಡತಿಗೆ ಒಂಚೂರು ಮ್ಯಾನರ್ಸೇ ಇಲ್ಲ. ಯಾವಾಗ್ಲೂ ಹೀಗೆ ಮಾಡ್ತಾಳೆ. ಮಾತಾಡ್ಸಿದ್ರೆ ಉತ್ತರನೇ ಕೊಡಲ್ಲ, ಸುಮ್ಮನೆ ಎದ್ದು ಹೋಗ್ತಿರ್ತಾಳೆ. ಒಬ್ಳೇ ಕೂತಿರ್ತಾಳೆ, ಹ್ಞೂ ಅನ್ನಲ್ಲ ಹ್ಞೂ ಅನ್ನಲ್ಲ. ಅದೇನೋ. ಯಾಕೆ ಶ್ರದ್ಧಾ ಹೀಗಾಗಿದೆ ನೀನು? ಮೊದ್ಲೆಲ್ಲ ಹೀಗಿರ್ಲಿಲ್ಲ ಇವಳು. ಅದೇನಪ್ಪ, ಮದುವೆ ಆದ್ಮೇಲೆ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾಳೆ. ಮದುವೆಗಿಂತ ಮುಂಚೆ ಏನ್ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದಿದ್ದು. ಮದುವೆ ಆಗಿದ್ದು ಫುಲ್ ಸೈಲೆಂಟ್. ಅಲ್ವಾ? ಹೇಳು ಶ್ರದ್ಧಾ, ಹೇಳು. ಇರ್ಲಿ ಬಿಡೋ, ಪರವಾಗಿಲ್ಲ. ಈ ಮನೆಗೆ ನಿನಗೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕು ಅನ್ಸುತ್ತೆ ಪಾಪ. ಪರವಾಗಿಲ್ಲ ಶ್ರದ್ಧಾ, ನೀನ್ ಹೋಗು. ಯಾಕೆ ಸುಮ್ಮನೆ ಮನ್ಸಿಲ್ದೆ ಇದ್ರು ಇಲ್ಲೇ ನಿಂತ್ಕೊಂಡು ಒದ್ದಾಡ್ತಿದ್ಯಾ? ಹೋಗು. ಇದಕ್ಕೆಲ್ಲ ಏನ್ ಅರ್ಥ? ದೇವ್ರೆ, ಏನ್ ಮಾಡ್ಲಿ ನಾನು? ಭುವನ್ ಮನೆಗೆ ಬಂದ್ರೆ ಏನೋ ಒಂಥರ ನೆಮ್ಮದಿ ಮಾಮ್. ತುಂಬ ಬೋರಾಗಿತ್ತು. ಅವನ ನೋಡಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ ಸಿಗುತ್ತೆ. ಏನು ಮಾಡ್ತೀಯ ಹೇಳು? ಆ ಶ್ರದ್ಧಾ ಯಾವಾಗಲೂ ಅವನನ್ನ ಪಟಾಯಿಸ್ಕೊಂಡು ಓಡಾಡ್ತಾನೆ ಇರ್ತಾಳೆ. ಅವರಿಬ್ಬರ ಮಧ್ಯೆ ಲವ್ವಿ ಡವ್ವಿ ಯಾಕೋ ಜಾಸ್ತಿ ಆಗ್ತಾ ಇರೋ ಥರ ಕಾಣಿಸತ್ತೆ ನನಗೆ. ಮೇಲೆ ಕೇರೋರೆಲ್ಲ ಕೆಳಗಿಳಿಲೇಬೇಕು ಮಾಮ್. ನೋಡ್ತಾ ಇರು, ಆ ಶ್ರದ್ಧಾ ಅನ್ನೋ ಭ್ರಮೆ ಆದಷ್ಟು ಬೇಗ ಕಳಚಿ ಬೀಳುತ್ತೆ. ಭುವನ್ ಜೀವನದಲ್ಲಿ ಏನಿದ್ರು ಈ ಊರ್ಮಿಳ ಮಾತ್ರ ಇರೋದು ಮಾಮ್. ಅವರಿಬ್ಬರನ್ನ ನೋಡ್ತಾ ಇದ್ರೆ ಸಂಸಾರ ಮಾಡೋರ್ ಥರನ ಕಾಣಿಸ್ತಾರೆ. ಯಾವುದೋ ಕಮಿಟ್ಮೆಂಟಿಗೆ ಸಿಕ್ಕಿ ಒದ್ದಾಡ್ತಿರೋ ಹಾಗಿದೆ. ಹಾಗಂತೀಯ? ಮತ್ತೇನೇನು ಮಾಮ್, ನೋಡಿದ್ರೆ ಅರ್ಥ ಆಗೋದಿಲ್ವಾ? ಜಾಸ್ತಿ ದಿನ ಏನಿಲ್ಲ, ಇನ್ ಸ್ವಲ್ಪ ದಿನದಲ್ಲೇ ನಮ್ ಭುವನು ಆ ಶ್ರದ್ಧಾನ ಒದ್ದು ಓಡಿಸ್ತಾನೆ. ನೋಡ್ತಾ ಇರು. OMG, ನೀನ್ ಹೇಳ್ತಾ ಇದೀಯ ಅಂದ್ರೆ ಅದು ಹಾಗೆ ಆಗತ್ತೆ ಅನ್ಕೊಳ್ತೀನಿ ನಾನು. ಆದ್ರೆ ಹೇಗೆ? ವೇಟ್ ಅಂಡ್ ವಾಚ್ ಮಾಮ್. ಬರ್ತೀನಿ.